ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಸದಸ್ಯರು ಲಕ್ಸುರಿ ಪಾಯಿಂಟನ್ನು ಕಳೆದುಕೊಂಡಿದ್ದಾರೆ. ಹೀಗಾಗಿ ದಿನಸಿ ಇಲ್ಲವಾಗಿದೆ. ಇರೋ ಅಷ್ಟರಲ್ಲಿ ಮನೆ ಮ್ಯಾನೇಜ್ ಮಾಡ್ಕೋಬೇಕಾಗಿದೆ. ಈ ವಿಚಾರಕ್ಕೆ ಸ್ಪರ್ಧಿಗಳ ಮಧ್ಯೆ ವಿವಾದವಾಗಿದೆ. ಊಟದ ವಿಚಾರಕ್ಕೆ ರಜತ್, ಅಶ್ವಿನಿ ಹಾಗೂ ರಘು ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ನನ್ನ ಪಾಲನ್ನು ತಿಂತಾ ಇದ್ದಾರೆ ಅಂತ ನಮ್ಗೇನು ತೆವಲ ಅಲ್ಲಿ ಅನ್ಸ್ಕೊಳ್ಳೋಕೆ ಅಂತ ಕೂಗಾಡಿದ್ದಾರೆ ರಜತ್. ಹೊಸ ಪ್ರೋಮೋ ಔಟ್ ಆಗಿದೆ. ಕ್ಯಾಪ್ಟನ್ ಅಭಿಷೇಕ್ ಇದ್ದವರು ಯಾರದ್ದೆಲ್ಲ ಎಷ್ಟೆಷ್ಟು ಫುಡ್ ಅಂತ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇದು ರಜತ್ ಕೋಪಕ್ಕೆ ಕಾರಣ ಆಗಿದೆ. ಅದಕ್ಕೆ ರಜತ್ ಗರಂ ಆಗಿ ಒಂದು ಕೆಲಸ ಮಾಡಿ, ಅಕ್ಕಿನೂ ಬಿಡಿಸಿಕೊಂಡು ಇಟ್ಕೋಬೇಡಿ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ರಘು ಕೂಡ ನಮಗೇನು ತೆವಲ ನಿಮಗೆ ತಿನ್ನಿಸ್ಬೇಕು ಅಂತ ಮಾತಾಡಿದ್ದಾರೆ. ರಘು ಮಾತಿಗೆ ಕೆಂಡವಾದ ಅಶ್ವಿನಿ, ನಿಮಗೆ ಆಗಲ್ಲ ಅಂದರೆ ಬಿಡಿ ಸರ್, ಬೇರೆಯವರು ಮಾಡ್ತಾರೆ ಅಂತ ಹೇಳಿದ್ದಾರೆ. ನೀವು ಯಾಕೆ ಎಲ್ಲದಕ್ಕೂ ಮಾತಾಡಿ ಬರ್ತೀರಾ ಅಂತ ರಘು ಹೇಳಿದ್ದಕ್ಕೆ ತೆವಲು ಅನ್ನೋದು ಯಾಕೆ ಅಂತ ಕೂಗಾಡಿದ್ದಾರೆ ಅಶ್ವಿನಿ. ನನಗೆ ಬೇಕು ಅಂದರೆ ನಾನು ತಿಂತೀನಿ, ಅವ್ರು ಬೇಕು ಅಂದರೆ ಅವ್ರು ತಿಂತಾರೆ, ನನ್ನ ಪಾಲನ್ನು ತಿಂತಾ ಇದ್ದಾರೆ ಅಂದರೆ ನಮಗೇನು ತೆವಲ ಇಲ್ಲಿ ಅನ್ಸ್ಕೊಳ್ಳೋಕ್ಕೆ ಅಂತ ಕೂಗಾಡಿದ್ದಾರೆ ರಜತ್. ಕಿಚ್ಚು ಹೆಚ್ಚಾಗಿರೋ ಮನೆಯಲ್ಲಿ ಹೋಗೋರು ಯಾರು, ಉಳ್ಕೋರು ಯಾರು ಎಂಬುದೇ ವೀಕ್ಷಕರಲ್ಲಿ ಇರೋ ಕುತೂಹಲ. ಈ ವಾರ ಲಕ್ಸುರಿ ವೇಳೆಯೂ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಟ್ಟಿದ್ದರು. ಮನೆ 10,000 ಪಾಯಿಂಟ್ ಪಡೆದುಕೊಂಡಿದೆ. ಧನುಷ್, ರಕ್ಷಿತಾ, ಅಶ್ವಿನಿ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಫಲ ಅನ್ನೋ ಕಾರಣಕ್ಕೆ ಹೊರಗಿಟ್ಟಿದ್ದರು. ಆ ಬಳಿಕ ಬಿಗ್ ಬಾಸ್ನ ಈ ಮೂವರಿಗೆ ಚರ್ಚಿಸಿ ಲಕ್ಸುರಿ ಬಿಟ್ಕೊಟ್ರೆ ಮನೆಯ ಸದಸ್ಯದವರಾಗುತ್ತೆ, ಇಲ್ಲ ನಿಮ್ಮದಾಗುತ್ತೆ ಎನ್ನುವ ಆಯ್ಕೆ ಕೊಟ್ಟಿದ್ದರು. ಉಳಿದ ಸ್ಪರ್ಧಿಗಳಿಗೋಸ್ಕರ ಈ ಮೂವರು ಲಕ್ಸುರಿನ ಬಿಟ್ಕೊಟ್ಟಿದ್ದರು. ಆದರೆ ಕೊನೆಗೆ ಇಡೀ ಮನೆಗೆ ಸಿಗದಂತಾಗಿದೆ. ಈ ವಾರ ಒಟ್ಟು 8 ಜನರನ್ನು ನಾಮಿನೇಟ್ ಮಾಡಲಾಗಿದೆ. ಇನ್ನೇನು ಕೆಲವೇ ವಾರಗಳಲ್ಲಿ ಫಿನಾಲೆ ಹತ್ತಿರವಾಗುತ್ತರಿಂದ ಎಲ್ಲ ಸ್ಪರ್ಧಿಗಳ ನಡುವೆ ಪೈಪೋಟಿ ಹೆಚ್ಚಾಗಿದೆ. ಧ್ರುವನ್, ಸೂರಜ್, ರಾಶಿಕಾ, ಮಾಳು, ಕಾವ್ಯ, ಅಭಿಷೇಕ್, ಗಿಲ್ಲಿ ಹಾಗೂ ರಕ್ಷಿತ್ ಅವರು ನಾಮಿನೇಟ್ ಆಗಿದ್ದಾರೆ. ಅಶ್ವಿನಿ ಗೌಡ ಅವರು ಈಗ ಸೈಲೆಂಟ್ ಆಗಿದ್ದಾರೆ. ಆ ಕಾರಣದಿಂದಲೇ ನಾಮಿನೇಷನ್ನಿಂದ ಪಾರಾಗಿದ್ದಾರೆ. ರಘು ಕೂಡ ನಾಮಿನೇಷನ್ನಿಂದ ಪಾರಾಗಿದ್ದಾರೆ.